ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಟನ್ ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ನಮ್ಮಪ್ಪ ಊರಿಂದ ಮಟನ್ ತೊಗೊಬಂದಿದ್ರು. ಸೊ ತಡ ಮಾಡಿದಾಗೆ ಫಟಾಫಟ್ ಅಂತ ಮಟನ್ ಸಾಂಬಾರನ್ನ ಮಾಡೋಣ. ಯಾಕಂದರೆ ಅವ್ರು ಬೆಳಗ್ಗೆ ಟಿಫನ್ ಕೂಡ ತಿಂದಿಲ್ಲ. ಸೊ ಮುದ್ದೆ ಮಟನ್ ಸಾಂಬಾರು ನಾವು ಹೇಗೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡ್ಕೊಳ್ಳೋಣ. ನಾನು ಬಿಗ್ ಸೈಜಷ್ಟು ಆನಿಯನ್ ತೊಗೊಂಡಿದ್ದೀನಿ. ಇನ್ನು ಮಟನ್ ಆಲ್ಮೋಸ್ಟ್ ಅಲ್ಲಿ 1.5 kgಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಹಾಗಾಗಿ ದೊಡ್ಡದು ಮತ್ತು ಇದಕ್ಕಿಂತ ಒಂದು ಚಿಕ್ಕದು 2 ಆನಿಯನ್ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಆನಿಯನ್ನು ಮತ್ತು ಒಂದು ಸ್ಮಾಲ್ ಸೈಜ್ ಆನಿಯನ್ ತೊಗೊಂಡು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಜಾಸ್ತಿ ಬೆಳ್ಳುಳ್ಳಿ ಹಾಕಿದ್ರೆ ಏನಾಗುತ್ತೆ, ನಾವು ಸಾಂಬಾರೆಲ್ಲ ಊಟ ಮಾಡಾದ್ಮೇಲೆ ಸ್ವಲ್ಪ ತೇಕೆಲ್ಲ ಬರುತ್ತಲ್ಲ, ಅವಾಗ ಅದೇ ಸ್ವಲ್ಪ ಫ್ಲೇವರ್ ಬರ್ತಿರುತ್ತೆ. ಅದಕ್ಕೆ ಸೊ ನಾನು ಗಾರ್ಲಿಕ್ನ ಸ್ವಲ್ಪ ಕಮ್ಮಿನೇ ಹಾಕ್ಕೊತೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದ ನಂತರ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪುದೀನ ಸೊಪ್ಪು ನಿಮ್ಮ ಆಪ್ಷನಲ್ಲಿ ನೀವು ಬೇಕಿದ್ರೆ ಹಾಕ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಸೊ ಅದಕ್ಕೆ ನಾನು ಆ್ಯಡ್ ಮಾಡ್ಕೊತಾ ಇಲ್ಲ. ಚಕ್ಕೆ ಮತ್ತು ಲವಂಗನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಕ್ಕೆನ ನಾನು ಒಂದು ಇಂಚಷ್ಟು ತೊಗೊಂಡಿದ್ದೀನಿ ಮತ್ತು ಲವಂಗನ ಒಂದು 5 ಪೀಸಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಒಂದೇ ಒಂದು ಸ್ಪೂನ್ ಆಯಿಲ್ ಅಷ್ಟನ್ನು ಮಾತ್ರ ಹಾಕ್ಕೊತಾ ಇದ್ದೀನಿ. ಅಷ್ಟೇ ನಾನು ಆ್ಯಡ್ ಮಾಡ್ಕೋತಿದ್ರೆ, ಯಾಕಂದರೆ ಮಟನಲ್ಲೇ ಸ್ವಲ್ಪ ಜಿಡ್ಡಿನ ಅಂಶ ಎಲ್ಲ ಇರುತ್ತೆ. ಸೊ ಹಾಗಾಗಿ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ನೀಟಾಗಿ ಪಾತ್ರೆ ಸುತ್ತ ಕವರ್ ಆಗೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ರುಬ್ಬಿದ್ದನ್ನ ಮಸಾಲ ನಾನು ತರ್ತರಿಯಾಗಿ ಯಾವಾಗಲೂ ರುಬ್ಕೊಳ್ಳೋದು. ಸೊ ತರ್ತರಿಯಾಗಿ ರುಬ್ಬಿಟ್ಕೊಂಡಿರೋದನ್ನು ನಾನು ಇದರೊಳಗಡೆ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಕಾದಿ ಇರುವಂತಹ ಕುಕ್ಕರ್ ಒಳಗಡೆ. ಸೊ ಇದನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಂಡಿದ ನಂತರ ಇದಕ್ಕೆ ಮಟನ್ ಆ್ಯಡ್ ಮಾಡ್ಕೋಬೇಕು. ನಮ್ಮ ಸೈಡ್ ನಾವು ಈ ಥರನೇ ಮಾಡೋದು. ಕೆಲವು ಸೈಡೆಲ್ಲ ಬಂದು ಈ ಥರ ಹುರಿಯೋದೆಲ್ಲ ಡೈರೆಕ್ಟ್ ಕಾಯಿ ಮಸಾಲೆ ಎಲ್ಲ ಸೇರಿಸಿ ಹಾಕ್ಬಿಟ್ಟು ಹುರಿದ್ಬಿಟ್ಟು ಈ ಎಣ್ಣೆ ಜೊತೆಲಿ ಆ್ಯಡ್ ಮಾಡ್ತಾರೆ. ಸೊ ನಾವು ಇದೇ ಥರ ಮಾಡ್ತೀವಿ. ನಿಮ್ಮ ಕಡೆ ಯಾವ ಥರ ಮಟನ್ ಸಾಂಬಾರು ರೆಸಿಪಿನ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಸೊ ಮರೆಯದ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಮಟನ್ನು. ಸೊ ಅದನ್ನು ಇವಾಗ ಆ್ಯಡ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲ ಜೊತೆ. ಸೊ ಇದ್ರಲ್ಲಿ ಸ್ವಲ್ಪ ಟೈಮು ನಾವು ಹುರಿತೀವಿ. ಇದನ್ನೇ ಹುರಿದ ಮಟನ್ನು ಅಂತ ಹೇಳಿ ಮಕ್ಕಳಿಗೆಲ್ಲ ಎತ್ತಿ ಕೊಡ್ತಾಯಿದ್ರು. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಿದ್ರೆ ನಮ್ಮಮ್ಮನೂ ಹೀಗೆ ಮಾಡ್ತಾಯಿದ್ರು. ಇವಾಗಲೂ ಕೂಡ ಇದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಆಲ್ ಆಫ್ ಆ್ಯಂಡ್ ಆಫ್ ಇದು ಕುಕ್ ಆಗಿರುತ್ತೆ. ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ನ ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಹಾಕಿದ್ರೆ ಎಲ್ಲೋ ಕಲರ್ ಕಾಣಿಸುತ್ತೆ ಸಾಂಬಾರು. ಸೊ ಹಾಗಾಗಿ ಸ್ವಲ್ಪ ಕಲರ್ ಇದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ರುಚಿ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಹುರಿಬೇಕಿದ್ರೆ ಸ್ವಲ್ಪ ರುಚಿನ ಒಂದು ಚೂರು ಮುಂದಾಗಿ ಹಾಕ್ಕೊಬೇಕು, ಯಾಕೆಂದರೆ ಅದು ಮಟನ್ನು ಉಪ್ಪೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇದು ಹುರಿದ ಮಟನ್ ತಿನ್ನಬೇಕಿದ್ರೆ ಅದು ಫ್ಲೇವರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಈ ಹುರಿಯೋದಕ್ಕೆ ಸ್ವಲ್ಪ ಉಪ್ಪನ್ನ ಮುಂದೆಗೆ ಆ್ಯಡ್ ಮಾಡ್ಕೊತೀನಿ. ನೆಕ್ಸ್ಟು ಸಾಂಬಾರೆಲ್ಲ ನೀರೆಲ್ಲ ಆ್ಯಡ್ ಮಾಡ್ಕೊತೀವಲ್ಲ, ಆಗ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಅಡ್ಜಸ್ಟ್ ಅಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇವಾಗ ಅದನ್ನು ಲೆಡ್ ಕ್ಲೋಸ್ ಮಾಡಿ ಇಟ್ಬಿಟ್ಟು ನಾವು ಊರಿಂದ ಮಟನ್ನು ಏನಾದರೂ ತೊಗೊಬಂದರೆ ಈ ಥರ ಚಾಕುಲಿ ನಾವು ಇದು ಮಾಡಿ ಕಾಲು ಧೂಳು ಆಗಬಾರ್ದು ಅಂತೇಳಿ ನಾವು ಚಾಕುನ ಕಾಯಿಸಿ ಅದರೊಳಗಡೆ ಹಚ್ತೀವಿ. ಸೊ ನಿಮ್ಮ ಕಡೆ ನೀವು ಇದೇ ಥರ ಮಾಡ್ತೀರಾ ಅಂತ ಅನ್ನೋದಿದ್ರೆ ಎಸ್ ಆರ್ ನೋ ಅಂತ ಯಾರು ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಇದನ್ನು ಕಾಯಕಲ್ಲಿ ಇಟ್ಟಿದ್ದೀನಿ ಚಾಕುನ. ಇದು ನೀಟಾಗಿ ಅವಾಗವಾಗ ಕ್ಯಾಪ್ ಎತ್ತು ಮಿಕ್ಸ್ ಮಾಡ್ಕೊತಾ ಇರಬೇಕು. ನಾವು ತೊಳೆದಿಟ್ಟಿದ್ವಲ್ಲ, ನೀರೆಲ್ಲ ಇರುತ್ತಲ್ಲ, ಸೊ ಹಾಗಾಗಿ ನೀರಿದಾಗವರೆಗೂ ಸ್ವಲ್ಪ ಅದನ್ನು ಹುರ್ಕೊಬೇಕು. ಅದೇ ಪ್ರೊಸೀಜರಲ್ಲಿ ನಾನು ಇವಾಗ ನಿಧಾನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊತಾ ಇದ್ದೀನಿ. ಮತ್ತು ಲೆಡ್ ಕ್ಲೋಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇಷ್ಟರೊಳಗಡೆ ನಾವು ತೆಂಗಿನಕಾಯಿ ಮಸಾಲ ರುಬ್ಕೊಳ್ಳೋಣ. ತೆಂಗಿನಕಾಯಿನ ಇವಾಗ ಕುಡ್ಲಲ್ಲಿ ಓಪನ್ ಮಾಡಿ ಇಟ್ಕೊತಾ ಇದ್ದೀನಿ. ಅವಾಗ ತೆಂಗಿನಕಾಯಿ ಎಡಿಬೇಕಿದ್ರೆ ಏನು ಮಾಡ್ತಿದ್ವಿ ಗೊತ್ತಾ, ಎಳ್ಳೀರಿಕೆಗೋಸ್ಕರ ಕಾಯ್ತಾಯಿದ್ವಿ. ಇವಾಗ ನನ್ನ ಮಕ್ಕಳು ಕೂಡ ಹಾಗೆ ಮಾಡ್ತಾರೆ. ಸೊ ಅವರು ಸ್ಕೂಲ್ಗೆ ಹೋಗಿರೋ ಟೈಮಲ್ಲಿ ಅವರಿಲ್ಲ. ಸೊ ಹಾಗಾಗಿ ತೆಂಗಿನಕಾಯಿ ಎಳ್ಳೀರೆ ಒಂಥರ ಸಿಹಿ ಹೊಡೆಯುತ್ತೆ. ಅದನ್ನು ನಾನು ಸ್ವಲ್ಪ ಕುಡಿಯೋಣ ಅಂತ ಹೇಳ್ಬಿಟ್ಟು ಕುಡಿತಾ ಇದೆ. ಒಂದೊಂದು ತೆಂಗಿನಕಾಯಲ್ಲಿ ಬಲ್ತಿರೋ ತೆಂಗಿನಕಾಯಿ ಆಗಿದ್ದರೆ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಬಲ್ತಿರೋ ತೆಂಗಿನಕಾಯಿ ಆದರೆ ಸಿಹಿಯಾಗಿ ಎಳ್ಳೀರು ಕೂಡ ಇರುತ್ತೆ, ಸಾಂಬಾರು ಕೂಡ ಟೇಸ್ಟ್ ಬರುತ್ತೆ. ಆಲ್ಮೋಸ್ಟ್ ಅಲ್ಲಿ ಮಟನ್ ಸಾಂಬಾರಿಗೆಲ್ಲ ಬಲ್ತಿರುವಂಥ ತೆಂಗಿನಕಾಯಿನೇ ತೊಗೊಂಡು ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಳೆದೆಲ್ಲ ಅಷ್ಟು ಟೇಸ್ಟ್ ಕೊಡೋಲ್ಲ. ಸೊ ಹಾಗಾಗಿ ಹಾಕ್ಕೊಂಡು ಇವಾಗ ನಾನು ಇದೇ ನಮ್ಮ ಮನೇಲಿ ಇರೋವಂಥದ್ದು ತುರೆಮಣೆ. ಸೊ ಇದ್ರಲ್ಲಿ ನಾವು ತುರ್ಕೊತಾ ಇದ್ದೀನಿ ತೆಂಗಿನಕಾಯಿನ. ಇದರಲ್ಲಿ ಒಂದು ಚಿಕ್ಕದಿತ್ತು ತೆಂಗಿನಕಾಯಿ. ಸೊ ಹಾಗಾಗಿ 1.5 ಅಷ್ಟು ತುರ್ಕೊತಾ ಇದ್ದೀನಿ. ಇದೊಂದೋಳು ಮತ್ತು ಅದರಲ್ಲಿ ಒಂದು ಅರ್ಧ ತೊಗೊಂಡು ತುರ್ಕೊಂಡು ಇಟ್ಕೊತಾ ಇದ್ದೀನಿ. ಇದು ತುರಿದು ಇಟ್ಕೊಂಡಿದ್ದ ನಂತರ ಇದ್ರ ಒಳಗಡೆ ಸ್ವಲ್ಪ ಒಂದು ಚಿಕ್ಕ ಟೊಮೊಟೊ ಹಣ್ಣಲ್ಲಿ ನಾನು ಅರ್ಧ ಟೊಮೊಟೊ ಹಣ್ಣು ಮಾತ್ರ ತೊಗೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಇವಾಗ ನೋಡಿ ತುರಿದೆಲ್ಲ ಆಯಿತು, ನೀಟಾಗಿ ಎತ್ತಿಕ್ಬಿಡ್ತಾ ಇದ್ದೀನಿ ಅದನ್ನು ಅಲ್ಲೇ.
ಯಾಕೆಂದರೆ ಮಕ್ಕಳೆಲ್ಲ ಓಡಾಡಬೇಕಿದ್ರೆ ಏನು ಚಾಕು ಆಗಲಿ ಈ ಥರ ತುರಿಮಣೆ ಆಗಲಿ ಏನೆಲ್ಲ ಕೆಲಸ ಮಾಡ್ತೀವೋ ಅಲ್ಲೇ ಮುಗಿಸಿದ ತಕ್ಷಣ ಎತ್ತಿಕ್ಬಿಟ್ರೆ ಒಳ್ಳೆಯದು. ಸೊ ಹಾಗಾಗಿ ಅಭ್ಯಾಸ ಮಾಡ್ಕೊಳ್ಳೋದು ನಮಗೂ ಕೂಡ ಸೇಫ್ಟಿನೇ. ಮಾಡೋಕ್ಕೆ ಗಡಿಬಿಡಿಲಿ ಅದು ಅಲ್ಲೇ ಬಿಟ್ಬಿಟ್ರೆ ಅಕಸ್ಮಾತ್ ನಾವೇ ಏನಾದರೂ ಬಿದ್ದರೂ ನಮಗೂ ಏಟಾಗುತ್ತೆ. ಸೊ ಹಾಗಾಗಿ ಇದನ್ನು ಎತ್ತಿಕ್ಬಿಟ್ಟು ಇವಾಗ ರುಬ್ಬೋದಕ್ಕೆ ಅದೇ ಮಿಕ್ಸಿ ಜಾರ್ ಒಳಗಡೆ ತೆಂಗಿನಕಾಯಿ ಮತ್ತು ಸ್ವಲ್ಪನೇ ಟೊಮೊಟೊನ ತೊಗೊಂಡಿರೋದು ಆಫಲ್ಲಿ ಅಲ್ಲೂ ಸ್ವಲ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ ಅಷ್ಟೇ. ಒಂದೇ ಒಂದು ಸ್ಪೂನಷ್ಟು ಉರಿಗಡಲೆ ಆ್ಯಡ್ ಮಾಡಿಕೊಂಡು ಇವಾಗ ಮಿಕ್ಸ್ ಗ್ರೈಂಡಲ್ಲಿ ರುಬ್ಕೊಂಡಿದ್ದೀನಿ. ನೋಡಿ ನೀಟಾಗಿ ನೈಸಿಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ಖಾರ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಟನ್ ಸಾಂಬಾರಿಗೆ ಸ್ವಲ್ಪ ಸ್ಪೈಸಿಯಾಗಿ ನಾವು ಖಾರ ಪುಡಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಅಷ್ಟೊಂದು ಬೌಲಲ್ಲಿ ಒಂದು ಅಷ್ಟು ಕಪ್ ಅಷ್ಟು ತೊಗೊಂಡು ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ನೀರು ಹಾಕ್ಕೊಂಡು ಇವಾಗ ನೀಟಾಗಿ ರುಬ್ಕೋತಾ ಇದ್ದೀನಿ. ನಮ್ಮನೆ ಖಾರ ಪುಡಿ ಸ್ವಲ್ಪ ಇದಾಗೆ ಇರೋದ್ರಿಂದ ಖಾರ ಸ್ವಲ್ಪ ಕಮ್ಮಿ, ಅಂದರೆ ಮಕ್ಕಳು ಇವಾಗ ವೆಜಿಟೇಬಲ್ ಸಾಂಬಾರೆಲ್ಲ ಮಾಡಬೇಕಿದ್ರೆ ಖಾರ ಅಂತಾರೆ. ಸೊ ಹಾಗಾಗಿ ನಾನು ಮಟನ್ ಸಾಂಬಾರು ಮತ್ತು ಬೇಳೆ ಸಾಂಬಾರು ಪುಡಿ ಎರಡೂ ಒಟ್ಟಿಗೆ ಮಾಡ್ತಿರೋದು. ಅದು ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಎರಡೂ ಯೂಸ್ ಮಾಡದಿದ್ರೂ. ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಖಾರ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡ್ವಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೇಕು. ನೀರು ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ತಿಕ್ನೆಸ್ಸಿಗೆ ತಕ್ಕ ಹಾಗೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಜಾಸ್ತಿ ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಇಷ್ಟು ಗಟ್ಟಿ ಇದ್ದರೆ ಇಷ್ಟ ಆಗೋಲ್ಲ. ನೋಡಿ ನಾನು ಈ ಥರ ಮೀಡಿಯಮ್ ಇದರಲ್ಲಿ ನಾನು ನೀರು ಆ್ಯಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡ್ಕೊತಾ ಇದ್ದೀನಿ. ಅಂದರೆ ಉಪ್ಪು ಅವಾಗ ಉರಿಬೇಕಿದ್ರೆ ಹಾಕ್ಕೊಂಡಿದ್ವಲ್ಲ, ಸೊ ಹಾಗಾಗಿ ಎಷ್ಟು ಹಾಕೋಬೇಕು ಏನು ಅಂತ ಒಂದು ಮೈಂಡ್ ಸೆಟ್ ಬರುತ್ತೆ ಅಂತೇಳಿ ಅದೊಂದು ಸ್ವಲ್ಪ ಟೇಸ್ಟಿಗೆ ಹಾಕ್ಕೊಂಡು ಸ್ವಲ್ಪನೇ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಅಂತೇಳಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನೀರೆಲ್ಲ ಆ್ಯಡ್ ಮಾಡಿದ್ವಲ್ಲ, ಸೊ ಮಸಾಲ ನೀರು ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪನೇ ಉಪ್ಪು ಬೇಕು ಅಂತ ಅನ್ನಿಸ್ತು. ಸೊ ಸಪ್ಪೆ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇವಾಗ ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಇವಾಗ ಇದು ಊರಿಂದ ತಂದಿರೋದಾದರೆ ಒಂದು 2 ವಿಜಲ್ ಸಾಕು. ಕೆಲವರು 4 ಹೊಡಿಸ್ತೀನಿ, 5 ಹೊಡಿಸ್ತೀವಿ ವಿಜಲ್ ಅಂತಾರೆ. ನಾನು 2 ವಿಜಲ್ ಹೊಡಿಸಿರೋದು. ನೀವು ನೀಟಾಗಿ ಹುರ್ಕೊಂಡಿರ್ತೀವಲ್ಲ, ಸೊ ಹಾಗಾಗಿ 2 ವಿಜಲ್ಗೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಸೊ ಬೇಗ ಸೊ ರೌಂಡ್ ಬಾಲ್ ಮಾಡ್ಕೊಂಡು ಬನ್ನಿ. ಮುದ್ದೆ ಬೇಕೇ, ಮಟನ್ ಸಾಂಬಾರು ಮುದ್ದೆ ಇಲ್ಲ ಅಂದರೆ ಹೇಗೆ, ಹಾಗಾಗಿ ಮುದ್ದೆನ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ನಾವು ಮುದ್ದೆನೆಲ್ಲ ಇದೇ ಥರ ಮಟನ್ ಸಾಂಬಾರಿಗೆ ಯಾವಾಗಲೂ ಮುದ್ದೆ ಮಾಡ್ತೀವಿ. ಕೆಲವ್ರು ಚಪಾತಿ ಅದೆಲ್ಲ ಇಷ್ಟ ಆಗೋಲ್ಲ, ನಾವು ಮಂಡ್ಯದವರು. ಸೊ ಮುದ್ದೆ ಅಂತೂ ಮಟನ್ ಸಾಂಬಾರಿಗೆ ಇರಲೇಬೇಕು. ಫಟಾಫಟ್ ಅಂತ ಮುದ್ದೆ ಎಲ್ಲ ಮಾಡಿಟ್ಕೊಂಡಿದ್ನಲ್ಲ, ಅದನ್ನು ಬೌಲೆಲ್ಲ ಮಾಡಿಟ್ಕೊಂಡು ಮುದ್ದೆ ತಪ್ಪಲೆ ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ನೈಸಾಗಿ ಪರ್ಫೆಕ್ಟಾಗಿ ರಾಗಿ ಬೌಲ್ ರೆಡಿಯಾಗಿದೆ ಅಂತ ನೋಡ್ತಾ ಇರ್ಬೋದು. ತೆಗ್ದು ಅದನ್ನೆಲ್ಲ ಹಾಕ್ಬಿಟ್ಟು ಇಟ್ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ಬೆಳಗ್ಗೆ ಇಟ್ಕೊಂಡಿದೆ. ಸೊ ಅದನ್ನು ತೊಳೆದು ಇಟ್ಕೊತಾ ಇದ್ದೀನಿ. ಬೆಳಿಬೇಕಿದ್ರೆ ಏನು ಅವೆಲ್ಲ ವೀಡಿಯೋ ಮಾಡಿಕೊಂಡ್ರೆ ಜಾಸ್ತಿ ಆಗುತ್ತೆ ಅಂತೇಳಿ ಮಾಡ್ಕೊಂಡಿಲ್ಲ ಅಷ್ಟೇ ನಾನು. ಸೊ ಬೇಗ ತೊಳೆದಿಡೋಣ ಅಂತ ಹೇಳ್ಬಿಟ್ಟು ತೊಳೆದಿಟ್ಬಿಟ್ಟು ಆಗಲೇ 2 o'clock ಆಗ್ತಾ ಬಂದ್ಬಿಡ್ತು. ಊಟಕ್ಕೆ ಟೈಮ್ ಆಗ್ತಾ ಹೋಯಿತು. ಸೊ ನಮ್ಮಪ್ಪ ಬೆಳಗ್ಗೆನೂ ಕೂಡ ಟಿಫನ್ ತಿನ್ನಂತೆ ಮಗಳಿಗೋಸ್ಕರ ಮೊಮ್ಮಕ್ಕಳಿಗೋಸ್ಕರ ಎಲ್ಲರಿಗೂ ಪ್ರೀತಿಯಿಂದ ತೊಗೊಬಂದಿದ್ದಾರೆ. ಅವರು ಎವ್ರಿ ಟೈಮ್ ಬಂದಾಗ ಫ್ರೆಂಡ್ಸ್ ಏನಾದರೂ ತೊಗೊಬಂದೇ ಬರ್ತಾರೆ, ತರನಂತೆ ಬರೋದೇ ಇಲ್ಲ. ಎಲ್ಲರೂ ಅಷ್ಟೇ ಮಕ್ಕಳು ಮನೆಗೆ ಹೋಗ್ತಾ ಇದ್ದಾರೆ ಅಂದರೆ ಊರಿಂದ ತೊಗರಿಕಾಯಿ ಅವರೆಕಾಯಿ ಎಲ್ಲ ಬೆಳೆದಿರ್ತಾರೆ, ಅದೆಲ್ಲ ತೊಗೊಬಂದಿರ್ತಾರೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಂಬಾರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಒಂದು 4 ಡ್ರಾಪ್ ಅಷ್ಟು, ಒಂದೇ 4 ಡ್ರಾಪ್ಸ್ ಅಷ್ಟೇ ನಾನು ನಿಂಬೆ ರಸ ಹಾಕಿರೋದು. ಅದನ್ನು ಒಂದು ಮಳ್ಳಕ್ಕೆ ಅಂತ ಇಟ್ಟಿದೆ. ಇವಾಗ ನಮ್ಮಪ್ಪ ಬಂದು ಟೇಸ್ಟ್ ನೋಡ್ತಾ ಇದ್ದಾರೆ. ಸುಡ್ತಾ ಇದೆ. ಇವಾಗ ನಮ್ಮ ಅಪ್ಪನೇ ರೆಸಿಪಿ ಹೇಳೋರು, ಚೆನ್ನಾಗಿದೆಯಾ ಇಲ್ವಾ ಅಂತ. ಅವರೇ ಹೇಳ್ತಾರೆ ಹೇಗಿದೆ ಅಂತ ನೋಡಿ. ಊರ ಸೈಡೆಲ್ಲ ಹೀಗೆ ಮಾಡೋದು, ಒಂದು ಗ್ಲಾಸ್ ಬಿಟ್ಕೊಂಡು ಟೇಸ್ಟ್ ನೋಡ್ತಾರೆ. ಸುಳ್ಳು ಹೇಳ್ತೀನಿ ನೀನು. ಹೌದಾ? ಊರಿಂದ ಮಟನ್ ತಂದಿರೋದು, ಅಪ್ಪನೇ ತಂದಿರೋದು. ಸೊ ಫ್ರೆಶ್ ಆಗಿ ಚೆನ್ನಾಗಿರುತ್ತಲ್ಲ, ಸಖತ್ತಾಗಿರುತ್ತೆ ಟೇಸ್ಟ್ ಎಲ್ಲ. ಇವಾಗ ಮುದ್ದೆ ಊಟ ಎಲ್ಲ ರೆಡಿಯಾಗಿದೆ, ರೈಸು ಮುದ್ದೆ ಎಲ್ಲ. ಸೊ ಕುಕ್ಕರ್ ಕ್ಯಾಪ್ ತೆಗೆದು ಒಂದು ಮಳ್ಳಿ ಅಂದ್ಬಿಟ್ಟು ಒಂದು 3-4 ಡ್ರಾಪ್ಸು ನಿಂಬೆ ರಸ ಹಾಕಿ ಇಟ್ಟಿದೆ. ಸೊ ಇಟ್ಟಿದ್ದೀನಿ. ಅಪ್ಪ ನಮ್ಮನ್ನ ಲೋ ಅಂತಲೇ ಕರೆಯೋದು, ಸುಷ್ಮಾ ಲೋ ಅಂತ ಕರೆಯುತ್ತೆ. ಸೊ ಯಾವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಂತಲ್ಲ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದಿರು ಎಲ್ಲರೂ ಅದೇ ಥರ ಕರೆಯೋದು. ನಮ್ಮದು ಬಿಗ್ ಫ್ಯಾಮಿಲಿ, ಎಲ್ಲರೂ ಹೆಣ್ಮಕ್ಳನ್ನ ಲೋಲ ಬಾಲ ಅಂತಲೇ ಮಾತಾಡಿಸ್ತಾರೆ. ಸೊ ಇವಾಗ ಊಟ ಕೊಡೋಣ ಅಂತ ಹೇಳ್ಬಿಟ್ಟು ಬೇಗ
ಟೈಮ್ ಆಗೋಗಿ 2 ಆಯಿತು ಅಂತಾರೆ ನಮ್ಮ ಅಪ್ಪನೇ ಅಂತ ಆಯ್ತಲ್ಲ. ಸೊ ಹಾಗಾಗಿ ಕೊಡೋಣ ಅಂತೇಳಿ ಮುದ್ದೆ ಎಲ್ಲ ನಾನು ಅಲ್ಲೇ ಜೊತೆಲಿ ಕುತ್ಕೊ ಊಟ ಮಾಡಿಬಿಟ್ಟು ಶಾಪ್ಗೆ ಹೋಗೋಣ. ನಮ್ಮ ಮನೆಯವ್ರನ್ನೂ ಊಟಕ್ಕೆ ಕಳ್ಸೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ನಾನು ಅಲ್ಲೇ ಪ್ಲೇಟ್ಗೆಲ್ಲ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಅದು ಈರುಳ್ಳಿ ಮತ್ತು ನಿಂಬೆಹಣ್ಣು ಇಟ್ಟು ಒಂದು ತೆಗ್ದು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಎಲ್ಲ ಬಡ್ಸ್ಕೊಂಡು ನೀಟಾಗಿ ಒಟ್ಟಿಗೆ ಕುತ್ಕೊಂಡು ಅಪ್ಪ ನಾನು ಊಟ ಮಾಡಿಕೊಂಡು ಕುತ್ಕೊಳ್ಳೋಣ ಅಂತೇಳಿ ಕುತ್ಕೊಂಡೆ. ಅಪ್ಪ ಒಂದು ಸ್ವಲ್ಪ ನಾನು ನಿಂಬೆ ಡ್ರಾಪ್ ಹಾಕಿದೆ ಆದ್ರೂ ಹಾಕ್ಕೊತಾ ಇದೆ. ಅದು ಗೊತ್ತಾ 4 ಡ್ರಾಪ್ಸ್ ಅಷ್ಟು ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಒಂದು ಮಳಿಸ್ಬಿಟ್ರೆ ಗೊತ್ತಾಗಲ್ಲ. ಅವಾಗ ಯಾರಿಗೆ ಬೇಕು ಅನ್ಸುತ್ತೋ ಅವ್ರು ಆ್ಯಡ್ ಮಾಡ್ಕೊಳ್ಳಿ ಅಂತ ಪಕ್ಕಕ್ಕೆ ಇಟ್ಟಿದ್ದೀನಿ ಅಷ್ಟೇ. ಅದರ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ನೀವು ಈ ಥರ ಟ್ರೈ ಮಾಡ್ಕೊಳ್ಳಿ. ಸೊ ಯಾವಾಗಲೂ ಮುದ್ದೆ ತಿನ್ನೋದ್ರಿಂದ ಹೆಲ್ತು ಕೂಡ ಒಳ್ಳೆಯದು. ನೀವು ಮಟನ್ ಸಾಂಬಾರಿಗೆ ಅಂತಲ್ಲ ಆಲ್ಮೋಸ್ಟಲ್ಲೂ ಯಾವಾಗಲಾದ್ರೂ ಒನ್ ಟೈಮಲ್ಲಿ ನೀವು ಮುದ್ದೆನ ಮಾಡ್ಕೊಂಡು ತಿನ್ನಿ, ನಿಮಗೂ ಒಳ್ಳೆಯದಾಗಿರುತ್ತೆ. ಮತ್ತು ಬೋನ್ಸ್ಗೆಲ್ಲ ತುಂಬ ಒಳ್ಳೆಯದು, ಹೆಲ್ತಿ ಫುಡ್ಡು ಕೂಡ. ಸೊ ನಾನಿವಾಗ ನಾನು ಒಂದಷ್ಟಪ್ಪ ಮುದ್ದೆ ಇಟ್ಕೊಂಡು ಊಟ ಮಾಡಿಕೊಂಡು ಇದು ಮಾಡ್ತಿದ್ದೀನಿ. ನಮ್ಮಪ್ಪ ಅಲ್ಲೇ ಊಟ ಮಾಡಿಕೊಂಡು ಹೋಗ್ಲಿಕ್ಕೆ ನಮ್ಮ ಮನೆಯವ್ರು ಬಂದು ಊಟ ಮಾಡಿಕೊಂಡು ಬಂದರು ಶಾಪಿಗೆ. ನಾನು ಬಂದು ಆಲೇ ಹೋಗೋಕ್ಕೆ ರೆಡಿನೇ ಆಗಿಬಿಟ್ಟಿದ್ದಾರೆ. ಇವಾಗ ಆಲೇ 4 ಒಂದು ಟ್ರೈನ್ ಇತ್ತು. ಸೊ ಹೋಗ್ತೀನಿ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ಇರಿ ಅಂತ ಅಂದರು ಕೇಳಲ್ಲ ಅವ್ರು, ಹಿಂಗೆ ಬರೋದು ಹೋಗೋದೇ ಅವರು. ಮೊಮ್ಮಗಂಗೆ ಏನು ಬೇಕು ಕೊಡಿಸ್ತೀನಿ ತಗೊಳ್ಳೋ ಅಂತಂದ್ರೆ ಬೇಡ ನೀನು ಇರು ತಾತ ಅಂತ ಅವ್ರು ಅಂತ ಇದ್ದಾರೆ. ಊರಿಂದ ತೆಂಗಿನಕಾಯಿ ಎಲ್ಲ ಹೋಯ್ತಪ್ಪ, ನಮ್ಮ ಮನೆಯವ್ರು ಬಿಟ್ಕೊಡ್ತೀನಿ ಅಂದ್ಬಿಟ್ಟು ಹೋದರು. ತೊಗರಿಕಾಯಿ ಸೊಪ್ಪು ಮತ್ತು ಫ್ರೆಶ್ಶಾಗಿ ಬೆಳೆದಿರೋದು ನಮ್ಮ ಮನೆಯಲ್ಲಿ ಮನೆ ಹತ್ರ ಸ್ವಲ್ಪ ಜಾಗ ಇದೆ, ಅಲ್ಲಿ ಹಾಕ್ಕೊಂಡಿದ್ದಾರೆ. ಫ್ರೆಶ್ಶಾಗಿ ಸೊಪ್ಪೆಲ್ಲ ಬೇರಲ್ಲೆಲ್ಲ ನೀಟಾಗೆಲ್ಲ ತೊಳೆದು ವಾಶ್ ಮಾಡಿಕೊಟ್ಟಿದ್ದಾರೆ. ತೆಂಗಿನಕಾಯಿ ಇಲ್ಲಿ ಇವಾಗ 35 ರೂಪಾಯಿ ಏನೋ ಇದೆಯಲ್ಲ. ಸೊ ಹಾಗಾಗಿ ಯಾವಾಗಲಾದ್ರೂ ಬಂದಾಗೆಲ್ಲ ಒಂದು 4-5 ತೊಗೊಂಬರ್ತಾನೆ ಇರ್ತಾರೆ. ಅವರೆಕಾಯಿ ಹಾಕಿದ್ರು. ಸೊ ಇನ್ನೇನು ಲಾಸ್ಟ್ ಸೀಸನ್ ಅಲ್ಲ, ಅದಕ್ಕೆ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಜಾಸ್ತಿನೇ. ಆಮೇಲೆ ನೈಟು ಯಾಕೋ ಸ್ವಲ್ಪ ನನಗೆ ಎಳ್ಳು ಬೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಫ್ರೆಂಡ್ಸ್. ಅದಕ್ಕೆ ಅದನ್ನು ಮಾಡ್ಕೊಂಬೇಡ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಹಬ್ಬಕ್ಕೆ ಮಾಡಿದ್ದೆ, ಹಬ್ಬಕ್ಕೆ ಮಾಡಿದ್ರೂ ಕೂಡ ಏನೋ ನಾನು ತಿಂದಿದ್ವಿ, ಹಾಗೂ ಏನೋ ಇನ್ನೊಂದು ಸಲ ಖಾಲಿ ಆಗೋಯ್ತು ಬೇಗ. ಅದಕ್ಕೆ ಇನ್ನೊಂದು ಸಲ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಇವಾಗ ಪ್ರಿಪೇರ್ ಮಾಡಿ ಇಟ್ಕೊತಾ ಇದ್ದೀನಿ ಎಳ್ಳು ಬೆಲ್ಲ ಎಲ್ಲನೇ. ಇವಾಗ ಸೆಕೆಂಡ್ ಟೈಮ್ ಇದೆ. ಫಸ್ಟ್ ಟೈಮ್ ನಾನು ಹಬ್ಬ ಆದಮೇಲೆ ಮತ್ತೊಂದು ಸಲ ಎಳ್ಳು ಬೆಲ್ಲನ ರೆಡಿ ಮಾಡ್ಕೊತಾ ಇರೋದು. ಇವಾಗ ಅದಕ್ಕೆ ಮಾಡ್ಕೊತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ಹಬ್ಬ ಆದಮೇಲೆ ಮತ್ತೊಮ್ಮೆ ಎಳ್ಳು ಬೆಲ್ಲ ಏನಾದರೂ ಮಾಡ್ಕೊಂಡು ತಿಂತಾಯಿದ್ದೀನಿ ಅಂದರೆ ಇದೇ ಫಸ್ಟ್ ಟೈಮು. ಹಬ್ಬದೇವೆ ಏನಾದರೂ ಮಾಡಿ ತಿಂದ್ಬಿಡ್ತಾ ಇದೆ. ಇದೇ ಫಸ್ಟ್ ಟೈಮ್ ಹಬ್ಬ ಆದಮೇಲೆ ತಿಂದೆ, ಆದ್ರೂ ಯಾಕೋ ಸಮಾಧಾನ ಆಗಲಿಲ್ಲ ಫ್ರೆಂಡ್ಸ್. ಇನ್ನೊಂದು ಸಲ ಮಾಡ್ಕೊತಾ ಇದ್ದೀನಿ ಅದಕ್ಕೆ. ಎಳ್ಳು ಬೆಲ್ಲ ಎಳ್ಳೆಲ್ಲ ನೀಟಾಗಿ ಹುರಿದು ಕಡಲೆಬೀಜೆಲ್ಲ ರೋಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಜೀರಿಗೆ ಪಪ್ಪಿ ಮತ್ತು ಕಲ್ಯಾಣ ಸೇವೆ ಅಂತ ಬರುತ್ತೆ, ಅದನ್ನು ಆ್ಯಡ್ ಮಾಡಿಲ್ಲ. ಕೊಬ್ಬರಿ ಬೆಲ್ಲ ಎಲ್ಲ ಒಣಗಿಸಿಲ್ಲ, ಹಾಗೆ ಕಟ್ ಮಾಡಿ ಅಲ್ಲೇ ಹಾಕಿ ಹುರಿದು ತಿಂತಾ ಇರೋದು. ಅದ್ರ ಎಳ್ಳು ಬೆಲ್ಲ ತೆಂಗಿನಕಾಯಿ ಎಲ್ಲ ಕೊಡೋ ಅಂತಹ ಫ್ಲೇವರೇ ಒಂಥರ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ ತಿನ್ನೋದಕ್ಕೆ. ಸೊ ಐ ಹೋಪ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಪದ ವ್ಲಾಗ್ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.